ಮಿತ್ರರೇ ಹಾಗೂ ಸ್ಪರ್ಧಾರ್ಥಿಗಳೇ, ಓದುವಂಥ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಯಶಸ್ವಿಯನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗಿದೆ. ವಿವಿಧ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಸಾಮಾನ್ಯ ಜ್ಞಾನದ ವಿಷಯಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ವಿವಿಧ ರೀತಿಯಾದಂಥ ಪ್ರಶ್ನೆಗಳನ್ನು, ಡಿಫಿಕಲ್ಟ್ ಇರುವಂಥ ಪ್ರಶ್ನೆಗಳನ್ನು ರೇಸ್ ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟ್ರಿಕ್ಸ್ಗಳನ್ನು, ಕೋಡ್ಗಳನ್ನು ಮಾಡಿದ್ದೀನಿ. ಅಂಥ ಕೋಡ್ಗಳಲ್ಲಿ ಪ್ರಮುಖವಾಗಿರುವಂಥ ಒಂದು ಕೋಡ್ ಯಾವುದಪ್ಪ ಅಂದರೆ ಭಾರತದಲ್ಲಿರುವಂಥ ರಸಗೊಬ್ಬರ ಕಾರ್ಖಾನೆಗಳು ಪ್ರಮುಖವಾಗಿರುವುದು ಮತ್ತು ಅವು ಇರುವಂಥ ರಾಜ್ಯಗಳು. ಈ ಒಂದು ವಿಷಯದ ಮೇಲೆ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿದೆ. ಅದಕ್ಕಾಗಿ ಏನಪ್ಪ ಅದು ಕೋಡಪ್ಪ ಅಂದರೆ, ಕೋಡ್ ಒಂದು ಸಿಂಪಲ್ ಆಗಿರುವಂಥ ಒಂದು ಕಥೆ. ದುರ್ಗಪ್ಪ ಮತ್ತು ಸಿಂದ್ರೀಜ ನೈವೇದ್ಯಮಿಗೆ ಹೋಗಿ ಒಂದು ನಂಗಲ್ ಪಂಚ ತಗೋತಾರ. ನಂಗಲ್ ಪಂಚ ತಗೊಂಡು ಅದನ್ನ ಟ್ರೈ ಮಾಡ್ತಾರೆ. ಟ್ರೈ ಮಾಡಿ ಯಾರಿಗೆ ತೋರಿಸ್ತಾರಪ್ಪ ಅಂದ್ರೆ ರೂರ್ಕೆಲಾಗೆ ಒಬ್ಬ ವ್ಯಕ್ತಿಗೆ ತೋರಿಸ್ತಾರ. ಆ ವ್ಯಕ್ತಿ ತೋರಿಸಿದಾಗ ವ್ಯಕ್ತಿ ಏನಾಗ್ತಾನಪ್ಪ ಅಂದ್ರೆ ಮಂಕನಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಕೋಕೆಯನ್ನ ಹೊಡಿತಾನೆ. ಇಷ್ಟು ನೆನಪಿಡ್ಬೇಕಾಗಿತ್ತಂದ್ರೆ ಈ ಒಂದು ಚಿಕ್ಕದಾದ ಒಂದು ಕತೆ. ಈಗ ಅದ್ರ ಬಗ್ಗೆ ಡೀಟೇಲ್ಸ್ ನೋಡ್ಬೇಕಾಗಿತ್ತಂದ್ರೆ ಕಾರ್ಖಾನೆಗಳು ಮತ್ತು ಅವು ಇರುವಂತ ರಾಜ್ಯಗಳು ನೋಡಿ. ದುರ್ಗ ಅಂದ್ರೆ ದುರ್ಗಾಪುರ, ಇದು ರಸಗೊಬ್ಬರ ಕಾರ್ಖಾನೆ. ಇದು ಯಾವ ರಾಜ್ಯದಲ್ಲಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬರ್ತದೆ. ನೆಕ್ಸ್ಟ್ ಎರಡನೇದು ಯಾವಪ್ಪ ಅಂದ್ರೆ ಸಿಂದ್ರಿ ಅನ್ನುವುದು ಪ್ರಮುಖವಾಗಿರುವಂತ ರಸಗೊಬ್ಬರ ಕಾರ್ಖಾನೆಯಾಗಿದ್ದು ಇದು ಜಾರ್ಖಂಡ್ ನಲ್ಲಿ ಬರುವಂತದ್ದಾಗಿದೆ. ನೆಕ್ಸ್ಟ್ ನೈವೇದ್ಯಮಿಗೆ ಹೋಗಿ ನೈವೇ ಅಂದ್ರೆ ನೈವೇಲಿ ರಸಗೊಬ್ಬರ ಕಾರ್ಖಾನೆ. ಇದು ಇರುವಂತ ರಾಜ್ಯ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿದೆ. ನೆಕ್ಸ್ಟ್ ನಂಗಲ್ ಪಂಚ ನೈವೇದ್ಯಮಿಗೆ ಹೋಗಿ ನಂಗಲ್ ಪಂಚ ತಗೋತಾರೆ. ನಂಗಲ್ ಅನ್ನುವುದು ಒಂದು ರಸಗೊಬ್ಬರ ಕಾರ್ಖಾನೆಯಾಗಿದ್ದು ಅದು ಇರುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಪಂಜಾಬ್ ಅಂದ್ರೆ ಪಂಜಾಬ್ ರಾಜ್ಯದಲ್ಲಿರುವಂಥದ್ದು. ನೆಕ್ಸ್ಟ್ ಪಂಜಾಬ್ ತಗೊಂಡು ಟ್ರೈ ಮಾಡ್ತಾರೆ. ಟ್ರೈ ಅಂದ್ರೆ ಟ್ರೈಂಬೆ ಅಂತ ಹೇಳಿ. ಟ್ರೈಂಬೆ ಇದು ಯಾವ ರಾಜ್ಯದಾಗದಪ್ಪ ಅಂದ್ರೆ ಇದು ಮಾಲಿ ಅಂತಂದ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂತ ರಸಗೊಬ್ಬರ ಕಾರ್ಖಾನೆ ಆಗಿದೆ. ನೆಕ್ಸ್ಟ್ ಮಂಕನಾಗಿ ಅಂದ್ರೆ ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಮಂಗಳೂರು. ಇದು ಯಾವ ರಾಜ್ಯದಾಗದಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಾರ್ಖಾನೆಯನ್ನ ಕಂಡು ಬರ್ತದೆ. ಕೊನೆಯದಾಗಿ ಪ್ರಮುಖವಾಗಿರುವಂತ ರಸಗೊಬ್ಬರ ಕಾರ್ಖಾನೆ ಯಾವುದಪ್ಪ ಅಂದ್ರೆ ಕೋಕೆ ಅಂದ್ರೆ ಕೊಚ್ಚಿನ್ ರಸಗೊಬ್ಬರ ಕಾರ್ಖಾನೆ. ಇದು ಇರುವಂತ ರಾಜ್ಯ ಯಾವುದಪ್ಪ ಅಂದ್ರೆ ಕೆ ಅಂದ್ರೆ ಕೇರಳ ರಾಜ್ಯ. ಈ ಒಂದು ವಿಷಯದ ಮೇಲೆ ವಿವಿಧ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನ ರೈಸ್ ಮಾಡಿದ್ದಾರೆ. ಅದಕ್ಕಾಗಿ ಇದನ್ನ ನೀವು ಕರೆಕ್ಟ್ ಆಗಿ ನೋಡಿದೆ ಆದ್ರೆ ಯಾವುದೇ ಪರೀಕ್ಷೆಯಲ್ಲಿ ಯಾವುದೇ ತರ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರು ಅದು ಯಾವುದೇ ನೆನಪ ಇಟ್ಕೊಳ್ಳೋಕೆ ನಮಗೆ ಬಹಳಷ್ಟು ಈಸಿ ಆಗ್ತದೆ ಅಂತ ಹೇಳ್ಬೋದು. ಧನ್ಯವಾದಗಳು. ಈ ಒಂದು ವಿಷಯದ ಮೇಲೆ GPT ಶಿಕ್ಷಕರ ನೇಮಕಾತಿಯ ಒಂದು ಸಂದರ್ಭದಲ್ಲಿ ಈ ಒಂದು ಇವರ ಕೃತಿಗಳ ಬಗ್ಗೆ ಕೇಳಿದಂತ ಒಂದು ಪ್ರಶ್ನೆ, ಅದರ ನಿಮಿತ್ತವಾಗಿ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ
ರವೀಂದ್ರನಾಥ್ ಟ್ಯಾಗೂರ್ ಅವರ ಬರೆದ ಪ್ರಮುಖ ಕೃತಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅಂಥದ್ರಲ್ಲಿ ನಿಮ್ಮೆಲ್ಲರಿಗೂ ಅರ್ಥವಾಗುವಂಥ ಒಂದು ಕಥೆಯನ್ನು ಹೇಳ್ತೀನಿ. ಅದು ಏನಪ್ಪಾ ಅಂದರೆ, ಒಂದು ಊರು, ಆ ಊರಲ್ಲಿ ಪೋಸ್ಟ್ ಆಫೀಸ್ ಇತ್ತು. ಒಂದು ಊರಲ್ಲಿ ಪೋಸ್ಟ್ ಆಫೀಸ್ ಇತ್ತು. ಆ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಒಂದು ಗಾರ್ಡನ್ ಇತ್ತು. ಒಂದು ಊರಿನಲ್ಲಿ ಪೋಸ್ಟ್ ಆಫೀಸ್ ಇತ್ತು, ಅದರ ಪಕ್ಕದಲ್ಲೇ ಗಾರ್ಡನ್ ಇರ್ತದ. ಆ ಗಾರ್ಡನ್ ನಲ್ಲಿ ಒಬ್ಬ ಯುವತಿ ಕುಂತಿರ್ತಾಳ. ಆಕೆ ಯಾರಪ್ಪ ಅಂದ್ರೆ ಗೀತಾಂಜಲಿ ಅಂತ ಹೇಳಿ. ಆ ಯುವತಿ ಗಾರ್ಡನ್ ಅಲ್ಲಿ ಕೂತು ಏನಾದ್ರೂ ಸಾಧನೆಯನ್ನ ಮಾಡ್ಬೇಕಂತೇಳಿ ವಿಚಾರವನ್ನ, ಕನಸನ್ನ ಕಾಣ್ತಾ ಇರ್ತಾಳ. ಆ ಕನಸು ಯಾವ್ದಪ್ಪ ಅಂದ್ರೆ ಮಿಡ್ ನೈಟ್ ಡ್ರೀಮ್ ಅಂತ ಹೇಳಿ ಕನಸನ್ನ ಕಾಣ್ತಾಳಕಿ. ಮಿಡ್ ನೈಟ್ ಡ್ರೀಮ್ ಕನಸನ್ನ ಕಾಣ್ತಾಳ. ಆ ಕನಸಿನಲ್ಲಿ ಒಬ್ಬ ದೇವರು ಬಂದು ಬರ್ತಾನೆ. ದೇವರ ಯಾರಪ್ಪ, ದೇವರ ಹೆಸರಪ್ಪ ಅಂದ್ರೆ ಕ್ರೆಸೆಂಟ್ ಮೂನ್ ಅಂತ ಹೇಳಿ. ಆ ಕ್ರೆಸೆಂಟ್ ಮೂನ್ ಎನ್ನುವಂತ ದೇವರು ಬಂದು ಆಕೆಗೆ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡಿ ಅಲ್ಲಿಗೆ ಆ ಕಥೆ ಮುಗೀತದೆ. ಈ ಕಥೆಯಲ್ಲಿ ಬರುವಂತ ಪ್ರಮುಖ ಅವರ ಕೃತಿಗಳು ಏನಪ್ಪಾ ಅಂದ್ರೆ, ಪೋಸ್ಟ್ ಆಫೀಸ್ ಎನ್ನುವುದು ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಂತ ಪ್ರಮುಖ ಕೃತಿಯಾಗಿದೆ. ಇದು ವಿವಿಧ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಯೂ ಆಗಿದೆ. ಇನ್ನೊಂದು ಗಾರ್ಡನರ್. ಗಾರ್ಡನ್ ಅನ್ನೋದು ಅದು ಗಾರ್ಡನರ್ ಅನ್ನುವುದು ಅವರ ಇನ್ನೊಂದು ಪ್ರಮುಖವಾದ ಕೃತಿಯಾಗಿದೆ. ಗೀತಾಂಜಲಿ ಎನ್ನುವುದು ಅವರ ಇನ್ನೊಂದು ಪ್ರಮುಖವಾಗಿ ಕೃತಿಯಾಗಿದೆ. ಇದು ಪರೀಕ್ಷೆಯಲ್ಲಿ ಬಂದಂತ ಪ್ರಶ್ನೆಯಾಗಿದೆ. ಅದೇ ರೀತಿಯಾಗಿ ಸಾಧನೆ, ಹುಡುಗಿ ಗೀತಾಂಜಲಿ ಎನ್ನುವಂತ ಹುಡುಗಿ ಸಾಧನೆಯನ್ನು ಮಾಡಬೇಕು. ಸಾಧನೆ ಅನ್ನುವುದಕ್ಕಿಂತ ಸಾಧನ ಅನ್ನೋದು ಅವರ ಇನ್ನೊಂದು ಪ್ರಮುಖ ಕೃತಿಯಾಗಿದೆ. ನೆಕ್ಸ್ಟ್ ಇನ್ನೊಂದು ಅವರೊಂದು ಕನಸು ಕಾಣ್ತಾರ. ಯಾವ ಕನಸಪ್ಪ ಅಂದ್ರೆ ಮಿಡ್ ನೈಟ್ ಡ್ರೀಮ್. ಆ ಮಿಡ್ ನೈಟ್ ಡ್ರೀಮ್ ಎನ್ನುವುದು ರವೀಂದ್ರನಾಥ್ ಟ್ಯಾಗೂರ್ ಅವರ ಇನ್ನೊಂದು ಪ್ರಸಿದ್ಧವಾದ ಕೃತಿಯಾಗಿದೆ. ಇಲ್ಲಿ ಕ್ರೆಸೆಂಟ್ ಮೂನ್ ಎನ್ನುವಂತ ದೇವರು ಬರ್ತಾನೆ. ಆ ಕ್ರೆಸೆಂಟ್ ಮೂನ್ ಎನ್ನುವುದು ಏನಪ್ಪಾ ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಮುಖ ಕೃತಿಯಾಗಿದೆ. ಇವೆಲ್ಲ ಇಷ್ಟು ಪ್ರಮುಖವಾಗಿರುವಂತಹ ಕೃತಿಗಳು ಇವರು ಬರೆದಂತ ಪ್ರಮುಖ ಕೃತಿಯಾಗಿವೆ. ಅಥವಾ ಇನ್ನೂ ನಿಮ್ಗೆ ಅರ್ಥ ಆಗ್ಬೇಕಂತಂದ್ರ ಶಾರ್ಟ್ ನಲ್ಲಿ ಕ್ರೆಮಿಗಾಗಿ ಕೋಶ ಔಷಧಿ ಅನ್ನೋದು ಇದೇ ಅವರ ಕೃತಿಗಳನ್ನ ತೋರಿಸ್ತದೆ. ಕ್ರೆ ಅಂದ್ರೆ ಕ್ರೆಸೆಂಟ್ ಮೂನ್, ಮಿ ಅಂದ್ರೆ ಮಿಡ್ ನೈಟ್ ಡ್ರೀಮ್, ಗಾ ಅಂದ್ರೆ ಗಾರ್ಡನರ್, ಗಿ ಅಂದ್ರೆ ಗೀತಾಂಜಲಿ, ಓ ಅಂದ್ರೆ ಪೋಸ್ಟ್ ಆಫೀಸ್, ಸಾ ಅಂದ್ರೆ ಸಾಧನ. ಇವಿಷ್ಟು ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಂತ ಪ್ರಮುಖ ಕೃತಿಯಾಗಿದೆ. ಮತ್ತೆ ಮುಂದಿನ ಒಂದು ಟ್ರಿಕ್ಸ್ ಅನ್ನ ನಾವು ಮುಂದೆ ಮತ್ತೆ ನೋಡೋಣ.